ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಏಪ್ರಿಲ್ 4ರಂದು ಕರಂಬಳಿಯಲ್ಲಿ ಆರಂಭವಾದ ಋಕ್ ಸಂಹಿತಾ ಯಾಗದ ಪೂರ್ಣಾಹುತಿಯ ದಿನ ಬಂದೇ ಬಿಟ್ಟಿದೆ. ಯಾಗದ ಆರಂಭದಲ್ಲೇ ಕುತೂಹಲದ ಒಂದು ವಿಷಯ ಹೇಳಬೇಕೆಂದಿದ್ದೆ, ಅದನ್ನೀಗ ತಿಳಿಸುತ್ತೇನೆ. ಅತ್ಯಂತ ಪುಣ್ಯಪ್ರದ ನಂಬಿಕೆಯುಳ್ಳ ಈ ಯಾಗಕ್ಕೆ ಪರಿಶುದ್ಧ ದೇಸಿ ತುಪ್ಪವೇ ಪ್ರಧಾನ ವಸ್ತು. ಕಲಬೆರಕೆಯ ದಿನಗಳಲ್ಲಿ ಪರಿಶುದ್ಧ ತುಪ್ಪವನ್ನು ಪಡೆಯುವುದೇ ಸವಾಲು. ಹೀಗಿರುವಾಗ ಮಾಜಿ ಶಾಸಕರು, ಕರಂಬಳ್ಳಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ರಘುಪತಿ ಭಟ್ಟರು ಯಾಗಕ್ಕೆ ಬೇಕಾದ ತುಪ್ಪವನ್ನ ಸಕಲೇಶಪುರದಿಂದ ತರಿಸಿದ್ದಾರೆ ಎಂಬುದು ಗೊತ್ತಾಯಿತು. ಅಲ್ಲಿನ ಗೌರೀಶಂಕರ ಗೋಶಾಲೆಯಿಂದ ಎಂಬುದು ತಿಳಿಯಿತು. ಆ ಗೋಶಾಲೆ ಇರುವುದು 100 ಎಕರೆ ತೋಟದ ನಡುವಿನಲ್ಲಿ. ಅದು ರಾಜ್ಯದ ಪ್ರಸಿದ್ಧ ಉದ್ಯಮಿ ಕುಂದಾಪುರ ಮೂಲದ ಎಚ್.ಎಸ್. ಶೆಟ್ಟಿಯವರ ತೋಟ. ಆ ಹೆಸರನ್ನ ರಘುಪತಿ ಭಟ್ಟರ ಬಾಯಲ್ಲಿ ಕೇಳಿದೊಡನೆಯೇ ನಿಜಕ್ಕೂ ನನಗೆ ರೋಮಾಂಚನವಾಯಿತು. ಅವರನ್ನ ಈ ಹಿಂದೆ ಮಾತನಾಡಿಸಿಲ್ಲವಾದರೂ ಅವರೆಂದರೆ ವಿಶೇಷ ಗೌರವ. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠೆಯ ಸಂದರ್ಭ ಎಚ್.ಎಸ್. ಶೆಟ್ಟಿಯವರು ಭಾಗವಹಿಸಿದ್ದರಂತೆ. ರಾಮನ ಆ ವೈಭವಕ್ಕೆ ಸಾಕ್ಷಿಯಾದ ಶೆಟ್ಟಿಯವರ ಮನದೊಳಗೆ ದಿವ್ಯ ಅನುಭವ. ಅದೇ ಹೊತ್ತು ಪೇಜಾವರ ಶ್ರೀಗಳಿಂದ ಸಮಾಜ ಸೇವೆಯ ಪ್ರೇರಣೆ. ಅದರ ಫಲವಾಗಿ ಕೊರಗ ಸಮುದಾಯದವರಿಗೆ 100 ಮನೆಗಳನ್ನು ಕಟ್ಟಿಕೊಡುವ ಸಂಕಲ್ಪ ಕೈಗೊಂಡರಂತೆ. ಈಗಾಗಲೇ ಅನೇಕ ಮನೆಗಳನ್ನ ಕಟ್ಟಿ ಮುಗಿಸಿರುವ ಎಚ್.ಎಸ್. ಶೆಟ್ಟಿಯವರ ಬಗ್ಗೆ ವಿಶೇಷ ಅಭಿಮಾನವಿತ್ತು. ಅದೊಂದು ಭಾನುವಾರ ಅವರು ಸಕಲೇಶಪುರದ ತೋಟಕ್ಕೆ ಬರುತ್ತಾರೆ ಎಂಬುದು ಗೊತ್ತಾಯಿತು. ರಘುಪತಿ ಭಟ್ರು ಮತ್ತು ಮಹೇಶ್ ಠಾಕೂರ್ರ ಮೂಲಕ ಅವರಲ್ಲಿ ಮಾತನಾಡಿಸಿ ಅನುಮತಿ ಪಡೆದು ಸಕಲೇಶಪುರಕ್ಕೆ ಹೋಗಿಯೇ ಬಿಟ್ಟೆ. ಅವರೊಂದಿಗೆ ಅರ್ಧ ದಿನ ಇಡೀ ತೋಟ ಸುತ್ತಾಡಿದೆ. ಅವರ ಬದುಕಿನ ಕಥೆಯೊಂದಿಗೆ ಕೃಷಿ ಸಾಹಸ, ವಿದ್ಯುತ್ ಉತ್ಪಾದನೆ, ಅಂತಾರಾಷ್ಟ್ರೀಯ ಉದ್ಯಮದ ಕತೆ ಕೇಳಿದೆ. ಅವೆಲ್ಲವನ್ನೂ ಸರಣಿ ವಿಡಿಯೋಗಳ ಮೂಲಕ ನಾಳೆಯಿಂದ ನಿಮಗೂ ನೀಡುತ್ತೇನೆ. ನಿಜಕ್ಕೂ ಸ್ಫೂರ್ತಿಯದು. ಈಗ ಕರಂಬಳ್ಳಿಯ ಕಡೇ ದಿನದ ಕಾರ್ಯಕ್ರಮದ ಕರೆಯೊಲೆ. ಏಪ್ರಿಲ್ 11ರಂದು ಋಕ್ ಸಂಹಿತಾ ಯಾಗದ ಪೂರ್ಣಾಹುತಿ ಜೊತೆಗೆ 5 ಲಕ್ಷ ಪ್ರದಕ್ಷಿಣಾ ಸಂಕಲ್ಪದ ಸಮರ್ಪಣೆಯೂ ಇದೆ. 10,000ಕ್ಕೂ ಹೆಚ್ಚು ಮಂದಿಗೆ ಅನ್ನ ಸಂತರ್ಪಣೆಯೂ ನಡೆಯಲಿದೆ. ತಾವೆಲ್ಲರೂ ಬರಬೇಕೆಂದು ಸಮಿತಿಯ ಕೋರಿಕೆ. ದಯವಿಟ್ಟು ಬನ್ನಿ. ನಮಸ್ಕಾರ.